ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ರಮ್ಯಾ. ನಾನು ನನ್ನ ಚಾನೆಲ್ನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್, ಲೈಫ್ ಸ್ಟೈಲ್ ಮತ್ತು ಫಿಟ್ನೆಸ್ ವೀಡಿಯೋಸ್ ಹಾಕ್ತೀನಿ. ತುಂಬ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ವೀಡಿಯೋಸ್ ಹಾಕಬೇಕು ಅಂತ ಇದ್ದೀನಿ. ಯಾಕಂದರೆ ನಾನು ಕನ್ನಡದಲ್ಲಿ ತುಂಬ ವೀಡಿಯೋಸ್ ನೋಡಿಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್. ಸೊ ಅದಕ್ಕೆ ಮೇಜರ್ಲಿ ಡಿಜಿಟಲ್ ಮಾರ್ಕೆಟರ್ಗೆ ಬಿಗಿನರ್ಸ್ ಕೋರ್ಸ್ ಆಗಿರ್ಬೋದು, ಹೇಗೆ ಜಾಬ್ ತೊಗೊಳ್ಳೋದು ಮತ್ತು ಹೇಗೆ ರೆಸ್ಯೂಮೆ ಬಿಲ್ಡ್ ಮಾಡೋದು, ಹೇಗೆ ಈ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಇಂಟರ್ವ್ಯೂಸ್ನೆಲ್ಲ ಅಟೆಂಡ್ ಮಾಡೋದು, ಹೇಗೆ ಪ್ರಮೋಷನ್ಸ್ ತೊಗೊಳ್ಳೋದು, ಮತ್ತು ಡಿಫ್ರೆಂಟ್ ಸೆಗ್ಮೆಂಟ್ಸ್ ಇದೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಕೂಡ. SEO, SEM, ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್, ಗ್ರೋತ್ ಮಾರ್ಕೆಟಿಂಗ್, ಪ್ರಾಡಕ್ಟ್ ಮಾರ್ಕೆಟಿಂಗ್ ಅಂತೆಲ್ಲ ವೇರಿಯಸ್ ಪೊಸಿಷನ್ಸ್ ಇದೆ, ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇದೆ. ಸೊ ಅದನ್ನೆಲ್ಲ ಹೇಗೆ ಟ್ಯಾಗ್ ಮಾಡಿ ಯಾವುದು ನಮಗೆ ಕರೆಕ್ಟ್ ಮ್ಯಾಚ್ ಅಂತ ತಿಳ್ಕೊಳ್ಳೋದು, ನಮ್ಮ ಸ್ಕಿಲ್ಗೆ ಯಾವುದು ಕರೆಕ್ಟ್ ಮ್ಯಾಚ್ ಅಂತ ತಿಳ್ಕೊಳ್ಳೋದು ತುಂಬ ಅವಶ್ಯಕ ಕೂಡ. ಯಾಕಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ತುಂಬ ಜನರಲೈಸ್ಡ್ ಮಾಡಿಬಿಡ್ತಾರೆ. ಸೊ ದಟ್ಸ್ ನಾಟ್ ದ ಕೇಸ್. ತುಂಬ ಡಿಪಾರ್ಟ್ಮೆಂಟ್ಸ್ ಇದೆ, ತುಂಬ ನೀಷಸ್ ಇದೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ. ಸೊ ಅದ್ರ ಬಗ್ಗೆ ಕಲಿಯೋದು ನಮಗೆ ತುಂಬ ಮುಖ್ಯ ಆಗುತ್ತೆ ಆ್ಯಸ್ ಅ ಡಿಜಿಟಲ್ ಮಾರ್ಕೆಟಿಂಗ್ ಪ್ರೊಫೆಷನಲ್ಸ್. ಅದ್ರ ಜೊತೆಗೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಇವತ್ತಿನ ವಿಡಿಯೋ ಮೇಜರ್ಲಿ ನಾನು ಫೋಕಸ್ ಮಾಡ್ತಿರೋದು ಬಿಗಿನರ್ಸ್ಗೆ. ಸೊ ನನ್ನ ಪೂರಾ ಕೋರ್ಸಸ್ ನಾನು ಇನ್ನು ಮುಂದೆ ಮಾಡೋದು ಮೇಜರ್ಲಿ ಬಿಗಿನರ್ಸ್ಗೆ ಟಾರ್ಗೆಟ್ ಮಾಡಿಕೊಂಡು ನಾನು ವೀಡಿಯೋಸ್ ಮಾಡೋದು. ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಕೋರ್ಸಸ್ ಫಾರ್ ಬಿಗಿನರ್ಸ್ ಯಾವ್ದಾದ್ರು ಕೋರ್ಸಸ್ ಸಿಗುತ್ತೆ ಫ್ರೀಯಾಗಿ. ಇಫ್ ನಾಟ್ ಫ್ರೀ, ಅಟ್ಲೀಸ್ಟ್ 500 rupees ಒಳಗಡೆ ಇರೋ ಬಿಗಿನರ್ಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ದ ಬೆಸ್ಟ್ ಕೋರ್ಸಸ್. ಏನಕ್ಕೆ ನಾನು ಹೇಳ್ತಿದ್ದೀನಿ, ಯಾಕೆ ಫ್ರೀ ಕೋರ್ಸಸ್ ಮಾಡ್ತಿದ್ದೀನಿ ಅಂತ, ಫ್ರೀ ಕೋರ್ಸಸ್ ಏನಕ್ಕೆ ಹೇಳ್ತಿದ್ದೀನಿ, ಜೊತೆಗೆ ಈ ವಿಡಿಯೋ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕಲಿತಿದ್ದು 2019 ಅವಾಗ ತುಂಬ ಕಷ್ಟಪಟ್ಟೆ. ಅಷ್ಟು ರೀಡ್ ಇನ್ ಕೋರಾನೆಲ್ಲ ಓದ್ತಿದ್ದೆ, ರೆಡಿಟ್ಗೆ ಹೋಗಿ ಅಲ್ಲಿ ಓದ್ತಿದ್ದೆ, ಯಾವ ಥರ ಕೋರ್ಸಸ್ ತೊಗೊಳ್ಬೇಕು, ಯಾವ ಥರ ವೀಡಿಯೋಸ್ ನೋಡಬೇಕು, ಯಾವ ಥರ ಎಲ್ಲಿ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ ಆನ್ಲೈನಲ್ಲಿ ಅಂತ ತುಂಬ ಕಷ್ಟಪಡ್ತಿದ್ದೆ ನಾನು. ನನಗೆ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ. ಆಫ್ಟರ್ 1.5 months ಆಫ್ ರಿಸರ್ಚ್ ಐ ಗಾಟ್ ಟು ನೋ ದ್ಯಾಟ್ ಈ ಥರ ಫ್ರೀ ಕೋರ್ಸಸ್ ಅವೈಲೇಬಲ್ ಇದೆ. ಮತ್ತು ಸ್ವಲ್ಪ ಸ್ಲೈಟ್ಲಿ ಲೆಸ್ ಪ್ರೈಸ್ ನೋಡಿ, 500 rupeesಗೆ ಒಂದು 2 ಪಿಜ್ಜಾನು ಬರಲ್ಲ. ಸೊ ಪಿಜ್ಜಾ ತೊಗೊಳ್ಳೋ ದುಡ್ಡಲ್ಲಿ ವಿ ಕ್ಯಾನ್ ಬೈ ಅ ಕೋರ್ಸ್ ಆ್ಯಂಡ್ ಸ್ಟಡಿ ಫಾರ್ ಅವರ್ ಕೆರಿಯರ್ ಅಲ್ವಾ. ಸೊ ಅದಕ್ಕೆ 500 ರೂಪಾಯಿ ಒಳಗಡೆ ಇರೋ ಕೋರ್ಸಸ್ಗಳನ್ನ ಹುಡುಕೋಕ್ಕೆ ತುಂಬ ಕಷ್ಟಪಟ್ಟೆ ನಾನು ಆ ಕಾಲದಲ್ಲಿ. ವೆನ್ ಇಟ್ ಈಸ್ 2019. ಇವಾಗ ಈಸಿಯಾಗಿ ಕೋರ್ಸಸ್ ಸಿಗುತ್ತೆ. ಬಟ್ ಏನಂತ ಹೇಳ್ತಾರೆ, ಒಂದು ಪ್ರಾಪರಾಗಿ ನೋಡ್ಕೊಳ್ಬೇಕು ಎಲ್ಲಿ ಸಿಗುತ್ತೆ ಏನು ಅಂತ. ಇನ್ಫಾರ್ಮೇಷನ್ ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ಎಸ್ಪೆಷಲಿ ಇನ್ ಕನ್ನಡ. ಸೊ ಅದಕ್ಕೆ ಈ ವಿಡಿಯೋ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಆರ್ ವಿಡಿಯೋ, ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ಫಾರ್ ಬಿಗಿನರ್ಸ್. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಕೋರ್ಸಸ್ ಮತ್ತು ವರ್ಕ್ಶಾಪ್ಸ್ ಬಗ್ಗೆ ಸ್ವಲ್ಪ ಹೇಳಬೇಕು. ಆ್ಯಸ್ ಅ ಬಿಗಿನರ್ಸ್ ಕೋರ್ಸಸ್ ಆಪ್ಟ್ ಮಾಡೋದು ಒಳ್ಳೆಯದು. ಮೇಜರ್ಲಿ ಏನಿರುತ್ತೆ ಕೋರ್ಸಸ್ ಅಂತ ಹೇಳಿದ್ರೆ, ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ, ಜೊತೆಗೆ ಸ್ಟಡಿ ಮೆಟೀರಿಯಲ್ಸ್ ಕೊಡ್ತಾರೆ. ಸೊ ನೀವೇ ವಿಡಿಯೋಸ್ ನೋಡಿಕೊಂಡು ನೀವೇ ಕಲ್ತ್ಕೊಬೇಕಾಗತ್ತೆ. ಸೊ ಬಟ್ ವರ್ಕ್ಶಾಪ್ಸಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, 2 to 3 days ನೀವು ಪ್ರೀ ರೆಕಾರ್ಡೆಡ್ ವೀಡಿಯೋಸ್ ನೋಡಬೇಕಾಗತ್ತೆ. ಸೊ ಅದಾದಮೇಲೆ ಲೈವ್ ಸೆಷನ್ಸ್ ಇರುತ್ತೆ ಟ್ಯೂಟರ್ಸ್ ಜೊತೆಗೆ. ಸೊ ಟ್ಯೂಟರ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಸ್ವಲ್ಪ ಇನ್ಡೆಪ್ತ್ ಎಕ್ಸ್ಪ್ಲನೇಷನ್ ಮಾಡ್ತಾರೆ, ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಅದಾದಮೇಲೆ ಪ್ರತಿ ಮಾಡ್ಯೂಲ್ ಆದಮೇಲೆ ಸರ್ಟನ್ ಟಾಸ್ಕ್ಗಳು ಇರ್ತವೆ. ಸೊ ನೀವು ಟಾಸ್ಕ್ಗಳನ್ನೆಲ್ಲ ಮಾಡ್ಕೊಂಡು ಹೋಗಿ ಇನ್ನೂ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಬೋದು. ಮತ್ತು ಎಂಟೈರ್ ಕೋರ್ಸ್ ಮುಗಿದ್ಮೇಲೆ ಪ್ರಾಜೆಕ್ಟ್ಸ್ ಇರುತ್ತೆ. ಸೊ ನೀವು ಪ್ರಾಜೆಕ್ಟ್ಸ್ ತೊಗೊಂಡು ಪ್ರಾಜೆಕ್ಟ್ಸ್ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಸೊ ನಿಮಗೆ ಇಂಪ್ಲಿಮೆಂಟೇಷನ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಇನಿಷಿಯಲಿ ಕೋರ್ಸಸ್ ಫಾರ್ ಥಿಯರಿಟಿಕಲ್ ನಾಲೆಡ್ಜ್ ಮತ್ತು ಆಲ್ ದಿಸ್ ಟಾಸ್ಕ್ ಆಗಿರ್ಬೋದು ಅಥವಾ ಪ್ರಾಜೆಕ್ಟ್ಸ್ ಎಲ್ಲ ಬಂದು ನಿಮಗೆ ಇಂಪ್ಲಿಮೆಂಟೇಷನ್ ನಾಲೆಡ್ಜ್ ಕೊಡುತ್ತೆ. ಅದಾದಮೇಲೆ ಇಂಟರ್ನ್ಶಿಪ್ ಮಾಡಿಕೊಂಡ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದು 3 ಆದಮೇಲೆ ಜಾಬಿಗೆ ಹೋಗ್ಬೋದು. ಸೊ ಜಾಬಲ್ಲಿ ಅವಾಗ ಎಕ್ಸ್ಪೀರಿಯನ್ಸ್ ಇದೆ ಅಂತ, ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಿಮಗೆ ಒಳ್ಳೆ ಹೈಕ್ ಕೂಡ ಸಿಗುತ್ತೆ. ಇಟ್ಸ್ ನಾಟ್ ಹೈಕ್, ಒಳ್ಳೆ ಪ್ಯಾಕೇಜಿಂದ ನಿಮಗೆ ನಿಮ್ಮ ಕೆರಿಯರ್ ಶುರು ಮಾಡ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ. ಸೊ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡೋಣ ಅಂತಿದ್ದೀನಿ ನನ್ನ ಮುಂದೆ. ಹೇಗೆ ಆ್ಯಸ್ ಎ ಫ್ರೆಷರ್ ಹೇಗೆ ಡಿಜಿಟಲ್ ಮಾರ್ಕೆಟಿಂಗ್ ಜಾಬ್ ತೊಗೊಳ್ಳೋದು, ಹೇಗೆ ಇಂಟರ್ವ್ಯೂಸ್ನ ಕ್ರ್ಯಾಕ್ ಮಾಡೋದು, ಜೊತೆಗೆ ಸ್ವಿಚ್ ಮಾಡಬೇಕಾ ಒನ್ಸ್ ಕೆರಿಯರಿಂದ ಡಿಜಿಟಲ್ ಮಾರ್ಕೆಟಿಂಗ್ಗೆ ಸ್ವಿಚ್ ಮಾಡಬೇಕಾ, ಅದಕ್ಕೆ ಆವಾಗ ಏನೇನು ಸ್ಟೆಪ್ಸ್ ತಗೊಳ್ಬೇಕು, ಮತ್ತು ಹೇಗೆ ವರ್ಕ್ ಮಾಡಬೇಕು ಟುವರ್ಡ್ಸ್ ದ್ಯಾಟ್ ಅಂತ ನಾನು ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಮೇಜರ್ಲಿ is all about free digital marketing courses for beginners. So let's get started with that particular video. Come on. ಪ್ರತಿ ಒಬ್ಬ ಡಿಜಿಟಲ್ ಮಾರ್ಕೆಟಿಂಗ್ ಆಸ್ಪಿರೆಂಟಿಗೆ ಹೇಳೋದು, ದ ಫಸ್ಟ್
ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಕೋರ್ಸ್ ತಗೊಳ್ಳಿ ಅಂತ ಹೇಳೋದು ದಿಸ್ ಒನ್, ದ ಫಂಡಮೆಂಟಲ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಬೈ ಗೂಗಲ್ ಡಿಜಿಟಲ್ ಗ್ಯಾರೇಜ್. ಗೂಗಲ್, ದ ವೆರಿ ಬಿಗ್ ಜೈಂಟ್ ಕಂಪನಿ, ಮೇಜರ್ ಪಾರ್ಟ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಮತ್ತು ಸರ್ಚ್ ಇಂಜಿನ್ ಆಗಿರ್ಬೋದು ಎಲ್ಲ ಗೂಗಲಿಂದ ಅಲ್ವಾ. ಇಟ್ಸ್ ಅ ವೆರಿ ಬಿಗ್ ಮಾರ್ಕೆಟ್. ಗೂಗಲ್ ತುಂಬ ದೊಡ್ಡ ಜೈಂಟ್. ಅವರೇ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಕೋರ್ಸ್ ಫಂಡಮೆಂಟಲ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀ ಆಗಿಬಿಟ್ಟಿದ್ದಾರೆ ದ ಗೂಗಲ್ ಡಿಜಿಟಲ್ ಗ್ಯಾರೇಜ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಅದನ್ನು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ದಟ್ಸ್ ಅ ಬ್ರಿಲಿಯಂಟ್ ಕೋರ್ಸ್. ಸೊ ಏನು ಗೊತ್ತಿರಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಅಲ್ವಾ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಫಂಡಮೆಂಟಲ್ ಲೆವೆಲೆಲ್ಲ ತಿಳ್ಕೊಳ್ಬೇಕು. ನಾನು ಹೇಳಿದೆ ಅವಾಗ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದೆ, SEO, SEM, ಗೂಗಲ್ ಆ್ಯಡ್ಸ್, ಫೇಸ್ಬುಕ್ ಆ್ಯಡ್ಸ್, ಗ್ರೋತ್ ಹ್ಯಾಕಿಂಗ್, ಗ್ರೋತ್ ಮಾರ್ಕೆಟಿಂಗ್, ಮತ್ತು ಇನ್ನು PPC ಅಡ್ವರ್ಟೈಸ್ಮೆಂಟ್, ಕಾಂಟೆಂಟ್ ಮಾರ್ಕೆಟಿಂಗ್, ವಿಡಿಯೋ ಮಾರ್ಕೆಟಿಂಗ್, ಇಮೇಲ್ ಮಾರ್ಕೆಟಿಂಗ್ ಬೇಜಾನಿದೆ. ಸೊ ಈ ಥರ ತುಂಬ ಇದ್ದಾಗ ಯಾವುದು ನಾವು ಆಪ್ಟ್ ಮಾಡಬೇಕಾಗುತ್ತೆ, ಯಾವುದರಿಂದ ನಾನು ಕೆರಿಯರ್ ಶುರು ಮಾಡಬೇಕಾಗುತ್ತೆ ಅಂತ ನಮಗೆ ತುಂಬ ಡೌಟ್ಸ್ ಇರುತ್ತೆ. ಸೊ ಇದ್ರ ಒಂದೊಂದು ಸಬ್ಜೆಕ್ಟ್ ಬಗ್ಗೆನೂ ಒಂದೊಂದು ಡಿಪಾರ್ಟ್ಮೆಂಟ್ ಬಗ್ಗೆನೂ ಇನ್ ಡೆಪ್ತ್ ಅನಾಲಿಸಿಸ್ ಕೊಟ್ಟಿದ್ದಾರೆ ಈ ಪರ್ಟಿಕ್ಯುಲರ್ ಕೋರ್ಸಲ್ಲಿ, ಆ್ಯಂಡ್ ಇಟ್ ಈಸ್ ಅಬ್ಸಲ್ಯೂಟ್ ಫ್ರೀ. ನನಗೆ ಗೊತ್ತಿರೋ ಪ್ರಕಾರ ದ ಎಂಪ್ಲಾಯೀಸ್ ಫ್ರಮ್ ಗೂಗಲ್ ಈ ಪರ್ಟಿಕ್ಯುಲರ್ ಕೋರ್ಸ್ನ ಮಾಡಿರೋದು. ಸೊ ಅವರಿಗೆ ಎಕ್ಸ್ಟ್ರೀಮ್ಲಿ ನಾಲೆಜಬಲ್ ಆಗಿದ್ದಾರೆ ಅವರು. ಬರೀ ಕೋರ್ಸನ್ನು ಬರೀ ಮಾತಾಡೋದಿಲ್ಲ ಅವರು, ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಆ್ಯನಿಮೇಷನ್ಸ್ ರಿಲೇಟೆಡ್ ವಿಡಿಯೋಸ್ನ ನಿಮಗೆ ತೋರಿಸ್ತಾರೆ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಶುರು ಮಾಡಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಹೇಳ್ಕೊಡ್ತಾರೆ. ಮತ್ತು ಇಟ್ಸ್ ಅ ವೆರಿ ಹ್ಯೂಜ್ ಕೋರ್ಸ್. ನನಗೆ ಗೊತ್ತಿರೋಂಗೆ ಇಟ್ಸ್ ಆಲ್ಮೋಸ್ಟ್ 40 hours ಕೋರ್ಸ್, ಬಟ್ ಇಟ್ ಎಕ್ಸ್ಟ್ರೀಮ್ಲಿ ಫ್ರೀ. ಮತ್ತು ₹1 ಕಟ್ಟಂಗಿಲ್ಲ. ಅದ್ರ ಜೊತೆಗೆ ಒಂದು ಲಾಸ್ಟಲ್ಲಿ ಒಂದು ಟೆಸ್ಟ್ ಇರುತ್ತೆ. ಸೊ ನೀವು ಆ ಟೆಸ್ಟನ್ನು ಪಾಸ್ ಮಾಡಬೇಕಾಗುತ್ತೆ, ಅವಾಗ ನಿಮಗೆ ಸರ್ಟಿಫಿಕೇಷನ್ ಬರುತ್ತೆ. ಸರ್ಟಿಫಿಕೇಷನ್ ಫ್ರಮ್ ಗೂಗಲ್ ಆ್ಯಸ್ ಅ ಬಿಗಿನರ್, ಆ್ಯಸ್ ಅ ಫ್ರೆಷರ್, ಇಟ್ಸ್ ಅ ವೆರಿ ಬಿಗ್ ಹಾನರ್ ಅಂತ ಹೇಳ್ಬೋದು. ಅದೊಂಥರ ದೊಡ್ಡ ಅವಾರ್ಡ್ ಇದ್ದಂಗೆ. ಸೊ ಗೂಗಲ್ ಹ್ಯಾಸ್ ಗಿವನ್ ಯು ಅ ಸರ್ಟಿಫಿಕೇಷನ್ ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್ ಕೋರ್ಸು. ಇದು ನಿಮ್ಮ ಯಾವಾಗಲೂ ನಿಮ್ಮ ಫಸ್ಟ್ ಕೋರ್ಸ್ ಆಗಿರಬೇಕು. ದ ಫಂಡಮೆಂಟಲ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಬೈ ಗೂಗಲ್ ಡಿಜಿಟಲ್ ಗ್ಯಾರೇಜ್, ದ ಗೂಗಲ್ ಡಿಜಿಟಲ್ ಗ್ಯಾರೇಜ್. ಸೊ ಇದು ನನ್ನ ನೆನಪಲ್ಲಿ ಇಟ್ಕೊಳ್ಳಿ. ಜೊತೆಗೆ ಈ ಲಿಂಕ್ ನಾನು ಆವಾಗೆ ಹೇಳ್ದಂಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದು ಯಾವಾಗೂ ನಿಮ್ಮ ಫಸ್ಟ್ ಕೋರ್ಸ್ ಆಗಿರಬೇಕು. ಓಕೆ, ಸೆಕೆಂಡ್ ಕೋರ್ಸ್ ಹೇಳೋಕ್ಕಿಂತ ಮುಂಚೆ ನಾನು ಏನಕ್ಕೆ ಈ ಪರ್ಟಿಕ್ಯುಲರ್ ಕೋರ್ಸ್ನೇ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ನಮ್ಮ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಸರ್ಚ್ ಇಂಜಿನ್ ಮಾರ್ಕೆಟಿಂಗ್, ಯಾವುದೇ ಥರ ಮಾರ್ಕೆಟಿಂಗ್ ತೊಗೊಂಡ್ರು ಕೂಡ ಯಾವ ಪ್ಲ್ಯಾಟ್ಫಾರ್ಮಿಗೂ ಆರ್ಗ್ಯಾನಿಕ್ ರೀಚ್ ಇಲ್ಲ ಇವಾಗ. ಸೊ ಎಕ್ಸೆಪ್ಟ್ ದಿಸ್ ಒನ್ ಪ್ಲ್ಯಾಟ್ಫಾರ್ಮ್. ಆರ್ಗ್ಯಾನಿಕ್ ರೀಚ್ ಅಂದರೆ ಏನಂದರೆ, ನಾವು ಕಂಟೆಂಟ್ ಹಾಕಿದ್ರೆ ಆರ್ಗ್ಯಾನಿಕ್ ಆಗಿ ಯಾರಿಗೂ ರೀಚ್ ಆಗಲ್ಲ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ರನ್ ಮಾಡಬೇಕು. ಎಸ್ಪೆಷಲಿ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ಎವ್ರಿ 2 ರೀಲ್ ಆಮೇಲೆ 3rd ರೀಲಲ್ಲಿ ಸ್ಪಾನ್ಸರ್ಡ್ ಅಂತ ಬರುತ್ತೆ. ಇಟ್ಸ್ ಅಡ್ವರ್ಟೈಸ್ಮೆಂಟ್. ಆ ಪರ್ಟಿಕ್ಯುಲರ್ ಕ್ರಿಯೇಟರ್ ಆಗಿರ್ಬೋದು ಅಥವಾ ಪರ್ಟಿಕ್ಯುಲರ್ ಕಂಪನಿ ಬ್ರ್ಯಾಂಡ್ ಆಗಿರ್ಬೋದು, ದುಡ್ಡು ಹಾಕಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಿರ್ತಾರೆ. ಸೊ ಈ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದೆಲ್ಲ ಪ್ಲ್ಯಾಟ್ಫಾರ್ಮ್ಸ್ ಇದೆಲ್ಲ. ಈವನ್ ಕೂಡ ಟ್ವಿಟರ್ ಕೂಡ ಆಫ್ಟರ್ ಇಲಾನ್ ಮಸ್ಕ್ ಅಕ್ವೈರ್ ಮಾಡಿದ್ಮೇಲೆ ಈವನ್ ಟ್ವಿಟರ್ ಕೂಡ ಸ್ಪಾನ್ಸರ್ಡ್ ಕಂಟೆಂಟನ್ನ ಪುಷ್ ಮಾಡೋಕ್ಕೆ ಶುರು ಮಾಡ್ತು, ಆರ್ಗ್ಯಾನಿಕ್ ಮಾಡ್ತಿಲ್ಲ. ಸೊ ಓನ್ಲಿ ಒನ್ ಪ್ಲ್ಯಾಟ್ಫಾರ್ಮ್ ವಿಚ್ ಹ್ಯಾಸ್ ದಿ ಆರ್ಗ್ಯಾನಿಕ್ ರೀಚ್ ಇಸ್ ಲಿಂಕ್ಡ್ಇನ್, ಆಯಿತಾ. ಸೊ ಅದಕ್ಕೆ ನಾನು ಇವಾಗ ನಮ್ಮದು ಸೆಕೆಂಡ್ ಕೋರ್ಸ್ ಬಂದು ಲಿಂಕ್ಡ್ಇನ್ ಮೇಲೆ ಹೇಳ್ತೀನಿ. ಲಿಂಕ್ಡ್ಇನ್ ವರ್ಕ್ಶಾಪ್, ಅದು ದಟ್ ಇಸ್ ಆಲ್ಸೋ ಫಂಡಮೆಂಟಲ್ ಅನ್ಸುತ್ತೆ. ದ ಫಂಡಮೆಂಟಲ್ಸ್ ಆಫ್ ಲಿಂಕ್ಡ್ಇನ್, ನಂಗೆ ಎಕ್ಸಾಕ್ಟ್ ನೇಮ್ ನೆನಪು ಬರ್ತಿಲ್ಲ, ಬಟ್ ಲಿಂಕ್ಡ್ಇನ್ course by Vaibhav Sisanti. So Vaibhav Sisanti is a great marketer turned entrepreneur. ಅವ್ರದ್ದು ದ ಗ್ರೋತ್ ಸ್ಕೂಲ್ ಅಂತ ಎಡ್ಟೆಕ್ ಪ್ಲ್ಯಾಟ್ಫಾರ್ಮ್ ಇದೆ. ಮೋಸ್ಟ್ ಆಫ್ ಮೈ ಕೋರ್ಸ್ ನಾನು ಕಲ್ತಿರೋದು ಮಾರ್ಕೆಟಿಂಗ್ ರಿಲೇಟೆಡ್, ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್, ಪ್ರಾಡಕ್ಟ್ ಮಾರ್ಕೆಟಿಂಗ್ ಮತ್ತು ಗ್ರೋತ್ ಮಾರ್ಕೆಟಿಂಗ್, ಲಿಂಕ್ಡ್ಇನ್ ಎಲ್ಲನೂ ಫ್ರಮ್ ಗ್ರೋತ್ ಸ್ಕೂಲ್. ಅವ್ರದ್ದು ಬೇಸಿಕ್ ಕೋರ್ಸ್ ಇದೆ ಲಿಂಕ್ಡ್ಇನ್ ಬೇಸಿಸ್ ಮೇಲೆ. ಬರೀ ಅದು 7 days ನಡೆಯುತ್ತೆ ಅಷ್ಟೇ. ಆ್ಯಂಡ್ ಇಟ್ ಇಸ್ ನಾಟ್ ಫಾರ್ ಫ್ರೀ, ಇಟ್ ಇಸ್ ₹499. ನಾನು ಹೇಳ್ತೀನಿ ಈ ₹499 ವರ್ತ್ ಪೇಯಿಂಗ್. ಏನಕ್ಕಂದರೆ ನನ್ನ ಇಂಟರ್ನ್ಶಿಪ್ 5,000 ಇಂದ 33,000 ಸ್ಯಾಲ್ರಿಗೆ ಜಂಪ್ ಆಗಿದ್ದು ವಿತಿನ್ 3 to 4 months. ಇಟ್ಸ್ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಕೋರ್ಸ್. ಲಿಂಕ್ಡ್ಇನ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ವೈಭವ್ ಸಿಸಂತಿ. ಅವ್ರಿಗಿಂತ ಬಿಟ್ಟು ನಾನು ಇನ್ಯಾರನ್ನೂ ಅಷ್ಟು ಚೆನ್ನಾಗಿ ನೋಡಿಲ್ಲ. ಅವರು ಅಷ್ಟು ಚಂದವಾಗಿ ಲಿಂಕ್ಡ್ಇನ್ನ ಹೇಳ್ಕೊಡ್ತಾರೆ ಫ್ರಮ್ ಅ ಬೇಸಿಕ್. ಯಾಕೆ ಲಿಂಕ್ಡ್ಇನ್ ಅವ್ರದ್ದೊಂದು 5 step ಫ್ರೇಮ್ವರ್ಕ್ ಇದೆ ಲಿಂಕ್ಡ್ಇನ್ನ ಕ್ರ್ಯಾಕ್ ಮಾಡೋಕ್ಕೆ. ದ ಫಸ್ಟ್ ಒನ್ ಇಸ್ ವೈ ಲಿಂಕ್ಡ್ಇನ್ ಫಾರ್ ಯುವರ್ ಬಿಸ್ನೆಸ್. ನಿಮ್ಮ ಬಿಸ್ನೆಸ್ಗೆ ಯಾಕೆ ನೀವು ಲಿಂಕ್ಡ್ಇನ್ನ
ಚೂಸ್ ಮಾಡ್ತಿದ್ದೀರಾ ಆ್ಯಸ್ ಅ ಪ್ಲ್ಯಾಟ್ಫಾರ್ಮ್, ಮತ್ತು ನಿಮ್ಮ ಪ್ರೊಫೈಲ್ ಆಪ್ಟಿಮೈಸೇಷನ್, ಕನೆಕ್ಷನ್ ರಿಕ್ವೆಸ್ಟ್ ಹೇಗೆ ಕಳಿಸೋದು, ಕಾಂಟೆಂಟ್ ಮಾರ್ಕೆಟಿಂಗ್ ಹೇಗೆ ಮಾಡೋದು, ಲಿಂಕ್ಡ್ಇನಲ್ಲಿ ಇನ್ಬೌಂಡ್ ಮಾರ್ಕೆಟಿಂಗ್ ಹೇಗೆ ಮಾಡೋದು, ಜೊತೆಗೆ ಔಟ್ಬೌಂಡ್ ಮಾರ್ಕೆಟಿಂಗ್ ಹೇಗೆ ಮಾಡಿ ಲೀಡ್ ಜನರೇಷನ್ ಮಾಡೋದು. ಬ್ಯೂಟಿಫುಲ್ ಫ್ರೇಮ್ವರ್ಕ್ ಇದು. ಆ್ಯಸ್ ಅ ಫ್ರೆಷರ್, ಆ್ಯಸ್ ಅ ಬಿಗಿನರ್ ಲಿಂಕ್ಡ್ಇನ್ ಕಲಿಬೇಕು ಅನ್ನೋರಿಗೆ, ಅಥವಾ ಏನಂತಾರೆ B2B ಮಾರ್ಕೆಟಿಂಗ್ ಅಥವಾ IT ಮಾರ್ಕೆಟಿಂಗ್ ಅಥವಾ ಪ್ರಾಡಕ್ಟ್ ಮಾರ್ಕೆಟಿಂಗ್ ಇನ್ IT ಡಿಪಾರ್ಟ್ಮೆಂಟ್ ಅವರ ಟೆಕ್ ಫೀಲ್ಡಿಗೆ ಹೋಗ್ತೀವಿ ಅಂತ ಹೇಳಿದ್ರೆ, ಆ್ಯಸ್ ಅ B2B ಮಾರ್ಕೆಟರ್ಸ್ ಲಿಂಕ್ಡ್ಇನ್ ಇಸ್ ವೆರಿ ಕ್ರೂಷಿಯಲ್. ನಾನು ಫ್ರೀಲಾನ್ಸಿಂಗ್ ಟೈಮಲ್ಲಿ ಆಗಿರ್ಬೋದು, ಅಥವಾ ನನ್ನ ಏಜೆನ್ಸಿ ಟೈಮಲ್ಲಿ ಆಗಿರ್ಬೋದು, ಅಥವಾ ನಾನು B2B ಮಾರ್ಕೆಟಿಂಗ್ ಎಷ್ಟೊಂದು B2B ಪ್ರಾಡಕ್ಟ್ಸ್ಗೆ ಮಾಡಿರೋದಾಗಿರ್ಬೋದು. ಜೊತೆಗೆ ಕರೆಂಟ್ಲಿ ಕೂಡ ನಾನು US ಬೇಸ್ಡ್ ಹೆಲ್ತ್ ಕೇರ್ ಪ್ರಾಡಕ್ಟ್ಗೆ ಮೋಸ್ಟ್ ಆಫ್ ಅವರ್ ಆಡಿಯನ್ಸ್ ಆರ್ ಪ್ರೆಸೆಂಟ್ ಇನ್ ಲಿಂಕ್ಡ್ಇನ್. ಸೊ ಆಗಿರಬೇಕಾದ್ರೆ LinkedIn is very crucial in terms of organic marketing. ಸೊ ಅಡ್ವರ್ಟೈಸ್ಮೆಂಟ್ ಸೈಡಲ್ಲಿ ಹೇಳ ಆರ್ಗ್ಯಾನಿಕ್ ಮಾರ್ಕೆಟಿಂಗ್ಗೆ LinkedIn ತುಂಬ ಯೂಸ್ಫುಲ್ ಪ್ಲ್ಯಾಟ್ಫಾರ್ಮ್. ದಿಸ್ ಇಸ್ ದ ವಂಡರ್ಫುಲ್ ಕೋರ್ಸ್ ಫ್ರಮ್ ವೈಭವ್ ಸಿಸಿಂತಿ. ಸೊ ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಮಸ್ಟ್ ಚೆಕ್ ಆನ್. ಸೊ ಫಸ್ಟ್ ಡೆಫಿನೆಟ್ಲಿ ನೀವು ಫಂಡಮೆಂಟಲ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು. ಅದಾದಮೇಲೆ ಯಾರು B2B ಮಾರ್ಕೆಟಿಂಗ್ ಹೋಗಬೇಕು, ಒಳ್ಳೆ ಸಂಬಳ ಬೇಕು ಅನ್ನೋರು ಡೆಫಿನೆಟ್ಲಿ ಲಿಂಕ್ಡ್ಇನ್ ಕೋರ್ಸ್ ಬೈ ವೈಭವ್ ಸಿಸಿಂತಿ ಚೆಕ್ ಮಾಡೋದು ಒಳ್ಳೆಯದು. ಇಟ್ಸ್ ಅ ಬೇಸಿಕ್. ಇನ್ನೂ ಇಷ್ಟ ಆದರೆ ಇನ್ನೂ ನಾವು ಆಪ್ಟ್ ಮಾಡ್ಬೋದು ನೆಕ್ಸ್ಟ್ ಕೋರ್ಸ್ಗೆ. ಸೊ ದಟ್ಸ್ ದಿ ಏನಂತಾರೆ, ಅದು ಇನ್ನೂ ಎವಾಲ್ಡ್ ವರ್ಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಕೋರ್ಸ್ ಇರುತ್ತೆ. ಬಟ್ ನಾನು ಆ್ಯಸ್ ಅ ಫ್ರೆಷರ್ ಇದು ದ ಬೆಸ್ಟ್ ಕೋರ್ಸ್ ಟು ಆಪ್ಟ್ ಫಾರ್ ಅ B2B ಮಾರ್ಕೆಟಿಂಗ್. ಥರ್ಡ್ ಕೋರ್ಸ್ ಬಂದು ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ರಿಲೇಟೆಡ್ ಹೇಳ್ತೀನಿ. ನಾನು ಇದನ್ನು ಸೆಕೆಂಡಲ್ಲೇ ಕಲ್ತ್ಬಿಟ್ಟೆ ವೈಭವ್ ಕೋರ್ಸ್ ಕಲಿಯೋಕ್ಕಿಂತ ಮುಂಚೆ. ಯಾಕಂದರೆ ನನಗೆ ಅಡ್ವರ್ಟೈಸ್ಮೆಂಟ್ಸ್ ಫೀಲ್ಡ್ ತುಂಬ ಇಷ್ಟ ಆಯಿತು, ರನ್ನಿಂಗ್ ಅಡ್ವರ್ಟೈಸ್ಮೆಂಟ್ ಆನ್ ಎನಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್. ಅದಕ್ಕೆ ನಾನು ಇದನ್ನು ಕಲಿತೆ. ಇದು ನನ್ನ ಒಬ್ಬ ಡಿಜಿಟಲ್ ಮಾರ್ಕೆಟರ್ ನನಗೆ ಹೇಳಿದಂಥ ಕೋರ್ಸ್ ಇದು, ಇದನ್ನು ಕಲೀರಿ ನೀವು ಅಂತ. ಅದನ್ನು ಈ ಕೋರ್ಸ್ ಕಲಿತ್ರೆ, ದಿಸ್ ಇಸ್ ಅ ಕೋರ್ಸ್ ರಿಲೇಟೆಡ್ ಗೂಗಲ್ ಆ್ಯಡ್ಸ್. ಇದನ್ನು ಕಲಿತ್ರೆ ಬೇರೆದು ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ನೀವು ಈಸಿಯಾಗಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ಬೋದು. ಇದು ಕುಟಿಯ ಲಿಂಕ್ಡ್ಇನ್, ಅಮೆಝಾನ್ ಮತ್ತು ಫೇಸ್ಬುಕ್ ಕೂಡ. ಸೊ ದ ಕೋರ್ಸ್ ನೇಮ್ ಇಸ್ ದ ಗೂಗಲ್ ಆ್ಯಡ್ಸ್ ಬೈ ಐಸಾಕ್ ರೆಡನ್ಸ್ಕಿ ಅಂತ ಯುಡೆಮಿಯಲ್ಲಿದೆ. ಇದು ಕೂಡ 500 ಅಥವಾ 600 ರೇಂಜಲ್ಲೇ ಬರುತ್ತೆ. ಬಟ್ ಇಟ್ ಇಸ್ ಕಂಪ್ಲೀಟ್ ಕೋರ್ಸ್. ಇದು ಬರೀ ಕೋರ್ಸು, ಇದು ವರ್ಕ್ಶಾಪ್ ಅಲ್ಲ. ನಾನು ವೈಭವ್ದು ಹೇಳಿದ್ನಲ್ಲ, ದಟ್ ಇಸ್ ವರ್ಕ್ಶಾಪ್. ಅದು ಒಂದು ವಾರ ಆದಮೇಲೆ ವೈಭವ್ ಬರ್ತಾರೆ, ಬಂದು ನಿಮಗೆ ಇದು ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ, ಟಾಸ್ಕ್ಗಳು ಕೊಡ್ತಾರೆ. ಬಟ್ ಇದು ಬಂದು ಕಂಪ್ಲೀಟ್ ಕೋರ್ಸು. ನಿಮ್ಗೆ ಪ್ರೀ ರೆಕಾರ್ಡೆಡ್ ವಿಡಿಯೋ ಜೊತೆಗೆ ನಿಮಗೆ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ, ಓದ್ಬೋದು. ಸೊ ನಾನು ಏನಕ್ಕೆ ಗೂಗಲ್ ಅಡ್ವರ್ಟೈಸ್ಮೆಂಟ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಫ್ ಯು ಆರ್ ಡೂಯಿಂಗ್ ಎ B2B ಮಾರ್ಕೆಟಿಂಗ್ ಮಾಡ್ತೀವಿ ಅಂತ ನೀವು ಹೇಳಿದ್ರೆ, ಡೆಫಿನೆಟ್ಲಿ ಲಿಂಕ್ಡ್ಇನ್ ಜೊತೆಗೆ ಒನ್ ಮೋರ್ ಪ್ಲ್ಯಾಟ್ಫಾರ್ಮ್ ನಾವು ಯಾವಾಗೂ ಚೂಸ್ ಮಾಡೋದು SEO ಆರ್ SEM, ಗೂಗಲ್ ಅಥವಾ ಏನಂತಾರೆ ಸರ್ಚ್ ಇಂಜಿನ್ ಅಂತ. ಸೊ ನಮ್ಗೆ ಏನಾದರೂ ಬೇಕಾದ್ರೆ ಡೆಫಿನೆಟ್ಲಿ ವಿ ಗೋ ಟು ದಿ ಸರ್ಚ್ ಇಂಜಿನ್. ಗೂಗಲ್ ಆಗಿರ್ಬೋದು, ಬಿಂಗ್ ಆಗಿರ್ಬೋದು, ಯಾಹೂ ಆಗಿರ್ಬೋದು. ಇನ್ ಇಂಡಿಯಾ 97%, 95% ಇಟ್ ಇಸ್ ಡೆಫಿನೆಟ್ಲಿ ಗೂಗಲ್ ಆಗಿರುತ್ತೆ. ಸೊ ಗೂಗಲ್ ಹೋಗಿ ಸರ್ಚ್ ಮಾಡ್ತೀವಿ, ಆವಾಗ ಅಡ್ವರ್ಟೈಸ್ಮೆಂಟ್ಗಳು ಲಿಸ್ಟ್ ಆಗುತ್ತೆ, ಮತ್ತು ಆರ್ಗ್ಯಾನಿಕ್ ಲಿಸ್ಟಿಂಗ್ ಎಲ್ಲ ಬರುತ್ತೆ. ಸೊ SEO SEM ಇಸ್ ವೆರಿ ಕ್ರೂಷಿಯಲ್ ಇನ್ B2B ಮಾರ್ಕೆಟಿಂಗ್. ಅದೊಂದು. ಗೂಗಲ್ ಅಡ್ವರ್ಟೈಸ್ಮೆಂಟ್ ಕಲಿತ್ರೆ ನಾನು ಹಾಗೆ ಹೇಳ್ದಂಗೆ ಬೇರೆ ಅಡ್ವರ್ಟೈಸ್ಮೆಂಟ್ಗಳು ಈಸಿ ಆಗುತ್ತೆ. ಸೊ ಗೂಗಲ್ ತುಂಬ ಮ್ಯಾಸಿವ್ ಆಗಿದೆ, ಸ್ವಲ್ಪ ಕಷ್ಟವಾಗಿದೆ. ಸೊ ಕಷ್ಟವಾಗಿರೋ ನಾವು ಕಲಿತ್ರೆ ಡೆಫಿನೆಟ್ಲಿ ನಮಗೆ ಲಿಂಕ್ಡ್ಇನ್ ಕಲಿಬೋದು. ಲಿಂಕ್ಡ್ಇನ್ ಈಸಿಯಾಗಿ ನಾವು ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ಬೋದು. ಯಾಕಂದರೆ ಅದು ಕೂಡ ಸೇಮ್ ಮಾಡಲಲ್ಲಿ ವರ್ಕ್ ಆಗುತ್ತೆ. PPC ಮಾಡಲ್, ಪೇಪರ್ ಕ್ಲಿಕ್ ಮಾಡಲ್ ಅಂತ ಕರಿತೀವಿ ಅದನ್ನು. ಸೊ ಗೂಗಲ್ ಕೂಡ ಅದೇ ಮಾಡಲಲ್ಲಿ ವರ್ಕ್ ಆಗುತ್ತೆ, ಲಿಂಕ್ಡ್ಇನ್ ಕೂಡ, ಅಮೆಝಾನ್ ಅಡ್ವರ್ಟೈಸ್ಮೆಂಟ್ ಕೂಡ. ಬಟ್ ಫೇಸ್ಬುಕ್ ಇಸ್ ಸ್ಲೈಟ್ಲಿ ಡಿಫ್ರೆಂಟ್. ಸೊ ಫೇಸ್ಬುಕ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಿಟ್ಟರೆ ಇನ್ನೆಲ್ಲ ಪ್ಲ್ಯಾಟ್ಫಾರ್ಮ್ ಸೇಮ್ ಮಾಡಲಲ್ಲಿ ವರ್ಕ್ ಆಗುತ್ತೆ. ಸೊ ಇದು ಕೂಡ ತುಂಬ ಇನ್ಸೈಟ್ಫುಲ್ ಕೋರ್ಸ್ ಆಗಿರುತ್ತೆ, ತುಂಬ ಇನ್ ಡೆಪ್ತ್ ಅನಾಲಿಸಿಸ್ ಹೇಳ್ಕೊಡ್ತಾರೆ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ರಿಲೇಟೆಡ್. ಸೊ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ನ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಅಂತ ಕರಿತೀವಿ ನಾವು. ಸೊ ಕಲಿಯೋದು ಇದು ವಂಡರ್ಫುಲ್ ಕೋರ್ಸ್ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ರಿಲೇಟೆಡು. ಸೊ ಇದನ್ನು ನೀವು ಏನಂತ ಹೇಳ್ತಾರೆ, ಇದು ಬಿಗಿನರ್ಸ್ ಲೆವೆಲಲ್ಲೇ, ಬಟ್ ನಾಟ್ ಆಸ್ ಅ ಫಸ್ಟ್ ಕೋರ್ಸ್ ಯಾವಾಗಲೂ ಫಂಡಮೆಂಟಲ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕಾಗುತ್ತೆ. ಅದಾದಮೇಲೆ ಇಫ್ ಯು ವಾಂಟ್ ಟು ನೀವು ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಇಷ್ಟ ಇರೋರು ಡೆಫಿನೆಟ್ಲಿ ಗೂಗಲ್ ಆ್ಯಡ್ಸ್ ಕಲಿಬೋದು. ಗೂಗಲ್ ಆ್ಯಡ್ಸ್ ಬೈ ಐಸಾಕ್ ರೆಡನ್ಸ್ಕಿ ಅವ್ರದ್ದು ಕೋರ್ಸು $600 or $700 ಕೋರ್ಸು. ನನಗೇನಾದ್ರು 600 ಅಂತ ಅನ್ಸುತ್ತೆ, $599 ಕೋರ್ಸು. ಇಲ್ಲ ನಾನು B2B ಮಾರ್ಕೆಟಿಂಗ್ ಮಾಡ್ತೀನಿ ಅನ್ನೋರು ಫಂಡಮೆಂಟಲ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಲಿಂಕ್ಡ್ಇನ್ ವರ್ಕ್ಶಾಪ್ ಮಾಡ್ಬೋದು ವೈಭವ್ ಸಿಸಿಂತಿ ಅವ್ರದ್ದು. ಸೊ ಅದಾದಮೇಲೆ ಡೆಫಿನೆಟ್ಲಿ ಯು ಆರ್ ಅಕ್ವೈರ್ಡ್ ವಿತ್ ಅ ಸ್ಕಿಲ್ಸ್. ನಿಮಗೆ ಇವಾಗ ಸ್ಕಿಲ್ಸ್ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್. ಮುಂದೆ ಏನು ಮಾಡ್ಬೋದು, ಮುಂದೆ ನೀವು ಇಂಟರ್ನ್ಶಿಪ್ ಮಾಡಿಕೊಂಡು
ಒಂದೊಳ್ಳೆ ಜಾಬ್ ತೊಗೊಂಡು ಇಂಟರ್ವ್ಯೂಸ್ ಕೊಟ್ಟು ಒಂದೊಳ್ಳೆ ಜಾಬ್ ತೊಗೊಳ್ಬೋದು. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇದೇ ಥರ ವೀಡಿಯೋಸ್ ತುಂಬ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಲಿಂಕ್ಸ್ ಎಲ್ಲ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇನ್ನೂ ಮೋರ್ ಇನ್ಫಾರ್ಮೇಷನ್ಸ್ ಬೇಕಂದರೆ ಕಮೆಂಟ್ ಮಾಡಿ, ಮತ್ತು ವಿಡಿಯೋ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ನೂ ತುಂಬ ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ವೀಡಿಯೋಸ್ ಬರುತ್ತೆ, ಅದಕ್ಕೆಲ್ಲ ಸಪೋರ್ಟ್ ಮಾಡಿ. ಆ್ಯಂಡ್ ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ, ಆ್ಯಂಡ್ ಐಲ್ ಪುಟ್ ಆನ್ ಲಾಟ್ ಮೋರ್ ವೀಡಿಯೋಸ್ ಅಂತ ಅಷ್ಟೆ. ಸೊ ಯಾ, ಥ್ಯಾಂಕ್ ಯು ಎವ್ರಿಬಡಿ. Bless me and God bless you all.